ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇದು ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ, ಅದರದ್ದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ, ನಾವು ನರ್ಸರಿಗೆ ಹೋಗಿದ್ವಿ. ಅದಾದಮೇಲೆ ಟಾರ್ಗೆಟ್ಗೆ ಹೋಗ್ಬಿಟ್ಟು ಪಾಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಹೋಗ್ಬೇಕಾದ್ರೆ ನಾನು ಕಡಲೆಬೇಳೆ ನೆನೆಸಿದ್ದೆ, ಬೆಳಗ್ಗೆ ನೆನೆಸಿದ್ದೆ ಆ್ಯಕ್ಚುಲಿ, ಮಧ್ಯಾಹ್ನ ಊಟಕ್ಕೆ ಮಾಡೋಣ ಅಂತ. ಮಧ್ಯಾಹ್ನ ಟೈಮ್ ಆಗಲಿಲ್ಲ, ಆದ್ಯನ್ ಸ್ಕೂಲಿಂದ ಕರ್ಕೊಂಡು ಬರಬೇಕಾಗಿತ್ತು. ಸರಿ ಸಾಯಂಕಾಲ ಒಂದೇ ಸರಿ ಎಲ್ಲರೂ ಇರ್ತಾರಲ್ವ, ಅವಾಗಲೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೆ ವಡೆಗೆ. ಇವಾಗಿನ್ನ ನಮಗೆ ಕೊರಿಯರ್ ಬಂದಿರಲಿಲ್ಲ, ಸ್ನ್ಯಾಕ್ಸ್ ಏನೂ ಬಂದಿರಲಿಲ್ಲ. ಸೊ ನೀವು ಅನ್ಕೊಬೋದು ಏನು ಮನೇಲಿ ಅಷ್ಟೊಂದು ಸ್ನ್ಯಾಕ್ಸ್ ಇಟ್ಕೊಂಡು ಇವಾಗ ಮತ್ತೆ ವಡೆ ಮಾಡ್ತಿದ್ದಾರೆ ಅಂತ. ಇಲ್ಲ, ಇನ್ನೂ ಬಂದಿರಲಿಲ್ಲ. ಮಕ್ಕಳು ಅವಾಗ ತುಂಬ ಕೇಳೋರು, ನನಗೆ ಚಕ್ಲಿ ಆ ಥರ ಏನಾದರೂ ಮಾಡಿಕೊಡಮ್ಮ, ಇಲ್ಲಾಂದರೆ ವಡೆ ಮಾಡು ಅಂತ ಹೇಳ್ಬಿಟ್ಟು. ಹೇಗೂ ಸಬ್ಬಕ್ಕಿ ಸೊಪ್ಪಿತ್ತು ಸ್ವಲ್ಪ, ಸರಿ ತೊಗೊಂಡು ಬಂದಿದ್ದು ಪಟೇಲ್ ಬ್ರದರ್ಸಿಂದ. ಸೊ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ನಮಗೆ ಸ್ವಲ್ಪ ಅಷ್ಟೊಂದೇನು ಅಡುಗೆಗಳು ವೆರೈಟೀಸ್ ಆ ಥರ ಎಲ್ಲ ಮಾಡೋದಕ್ಕೆ ನಮ್ಗೆ ಇಷ್ಟನೇ ಆಗ್ತಿಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಅಡುಗೆಗಳೇ ಕಮ್ಮಿ ಮಾಡಿದ್ದೀನಿ. ಮತ್ತು ಸಾಂಬಾರು ಅದು ಇದು ಮಿನಿ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಮಕ್ಕಳು ಕೇಳಿದ್ದಿನ ಈ ಥರ ವಡೆ ಅಥವಾ ಚಿಕನ್ನು, ಅವಳೇನು ಬಂಗಾರು ಎಸ್ಪೆಷಲಿ ನಾನ್ ವೆಜ್ ಈ ಥರದ್ದು ಕೇಳ್ತಾಳೆ. ಆದ್ಯ ಕೂಡ ತಿಂತಾಳೆ, ನಿಮ್ಗೆ ಗೊತ್ತು, ಚಿಕನ್ ಸಾಂಬಾರನ್ನು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾಳೆ ಆದ್ಯ. ಸೊ ನಾವೇನೇ ಬೇಜಾರಲ್ಲಿದ್ರೂ ಮಕ್ಕಳು ಕೇಳಿದಾಗ ಆಗಲ್ಲ ಅಂತ ನಮ್ಮ ಕೈಲಿ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಮಾಡ್ತೀವಿ. ಹಾಗಂತ ನಾವೇನು ತಿಂದೇ ಇರೋದಿಲ್ಲ, ಮಾಡಿದ್ಮೇಲೆ ನಾವು ತಿನ್ನಲೇಬೇಕು. ಮಕ್ಕಳು ಮಾಡಿದ್ದೆಲ್ಲ ತಿನ್ನೋದು ಇಲ್ಲ. ಸೊ ಹೀಗಾಗ್ತಿದೆ. ನಾನು ಏನಕ್ಕೆ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನಾನು ಈ ರೀಸೆಂಟ್ ವ್ಲಾಗ್ಗಳಲ್ಲಿ ಹೇಳ್ತಾ ಬರ್ತಾನೆ ಇದ್ದೀನಿ, ಮಾವನಿಗೆ ಹುಷಾರಿಲ್ಲ ಅಷ್ಟು ಅಂತ. ಲಾಸ್ಟ್ ಟೈಮ್ ಇಂಡಿಯಾಗೆ ಹೋಗಿ ಬಂದರು ಹಸ್ಬೆಂಡ್, 2 ಮಂತ್ಸ್ ಇದ್ದು ಬಂದರು, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಇವಾಗ ಮತ್ತೆ ಕಂಡೀಷನ್ ಚೆನ್ನಾಗಿಲ್ಲ, ಅದರಿಂದನೇ ಸ್ವಲ್ಪ ಬೇಜಾರು ನಮಗೂ ಕೂಡ. ಸೊ ಅದಕ್ಕೆ ಬರ್ಡೇ ಅದೆಲ್ಲ ಏನೂ ಮಾಡಲಿಲ್ಲ. ಆದರೆ ಮಕ್ಕಳು ಅವತ್ತು ಹೋಟೆಲ್ಗೆ ಹೋಗಬೇಕು ಅಂತ ಹಠ ಮಾಡಿದ್ದಕ್ಕೆ, ಹೊಸದು ಯಾವುದೋ ಓಪನ್ ಆಗಿತ್ತು ಹೋಟೆಲ್ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಬಂದಿದ್ದು. ಹತ್ತಿರದಲ್ಲಿದ್ದರೆ ನೋವು ಕಮ್ಮಿ ಆಗುತ್ತೆ, ನೋಡ್ತಿರ್ತೀವಿ ಏನಾಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ದೂರದಲ್ಲಿ ಬರೀ ಫೋನಲ್ಲಿ ಮಾತಾಡ್ತೀವಿ, ಬೇಜಾರು. ಸೊ ಅದಕ್ಕೆ ಈ ನಡುವೆ ಅಂದರೆ ನಾನು ವೀಡಿಯೋದಲ್ಲಿ ಇನ್ನೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ, ನಿಮಗೂ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಆದಷ್ಟು ನೀವು ಎಲ್ಲರೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನೀವು ಕೂಡ ನಮ್ಮ ಅವ್ವ ಬೇಗ ರಿಕವರ್ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರೇ ಮಾಡಿ ಅಂತ ಕೇಳ್ಕೊತೀನಿ. ವೀಡಿಯೋಸ್ ಅಪ್ಲೋಡ್ ಮಾಡಬಾರ್ದು ಅನ್ಕೋತೀನಿ, ಬಟ್ ಆದರೂ ಇದೊಂಥರ ಕೆಲಸ ಥರ ಆಗಿದೆ ನನಗೆ, ಹಾಗಾಗಿ ವೀಡಿಯೋಸ್ ಹಾಕ್ತಾನೇ ಇದ್ದೀನಿ. ಸೊ ಬನ್ನಿ ಇವಾಗ ರಿಪೋರ್ಟ್ ಮಾಡಿಬಿಡೋಣ. ಕೆನ್ನೆ ಕಮ್ಮಿ ಆಯಿತಾ? ಆಯಿತು, ನಾವು ಕಮ್ಮಿ ಆಯಿತು, ಇಲ್ಲ ಅದೇ ಇನ್ನೂ ಅಲ್ಲೇ ಇದೆ. ಹೌದು, ಇವಾಗ ರಿಪೋರ್ಟ್ ಮಾಡೋಣ. ಮನೆ ಫುಲ್ಲು ಪಾಟ್ಗಳು. ಸೊ ನೋಡ್ತಾ ಇರ್ಬೋದು. ಈಗ ನಾನು ರಿಪೋರ್ಟ್ ಮಾಡಿಕೊಂಡು ನಿಮ್ಗೆ ಬೋರ್ ಮಾಡೋದಿಲ್ಲ, ಎಲ್ಲ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ನಿಮಗೆ ವಿಡಿಯೋ ಮಾಡಿ ಬೋರ್ ಮಾಡೋದಿಲ್ಲ, ಎಲ್ಲ ಆದಮೇಲೆ ಒಂದೇ ಸರಿ. ಸೊ ಎಲ್ಲ ಆದಮೇಲೆ ಒಂದೇ ಸರಿ ನಾನು ನಿಮಗೆ ವಿಡಿಯೋ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಓಕೆನಾ? ಹೇಗೆ ನಾನು ಪಾಟ್ ಮಾಡಿ, ಯಾವ ಪಾಟ್ಗೆ ಯಾವ ಗಿಡ ಹಾಕಿದ್ದೀನಿ, ಹೇಗೆ ಇಟ್ಟಿದ್ದೀನಿ, ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್. ಸೊ ಫೈನಲಿ ಆಯಿತು, ರಿಪೋರ್ಟ್ ಮಾಡಿದ್ದೆಲ್ಲ ಆಯಿತು. ನೀವು ನೋಡಿದ್ರಿ, ಒಂದು ಬೆಡ್ದು ಕವರ್ ಇತ್ತು ದೊಡ್ಡದು, ಅದನ್ನು ಹಾಲಲ್ಲಿ ಫುಲ್ಲು ಹಾಸ್ಬಿಟ್ಟು ಫುಲ್ಲು ಮಣ್ಣೆಲ್ಲ ಸುರಿದು ಮಕ್ಳ ಕೈಲಿ ನಾನು ಎಲ್ಲರೂ ಹಾಕಿದ್ವಿ. ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಕೈಯೆಲ್ಲ ಮಣ್ಣಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಮೊದಲೆಲ್ಲ ಮಕ್ಳನ್ನ ಬಿಡ್ತಾ ಇರಲಿಲ್ಲ ನಾನು. ಇವಾಗ ಅವ್ರಿಗೂ ಬೇಜಾರಾಗುತ್ತೆ, ಮತ್ತು ಏನೋ ಒಂದು ಹೊಸದಾಗಿ ಕಲ್ತಂಗೆ ಆಗುತ್ತೆ, ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ ಅಂದ್ಬಿಟ್ಟು ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೆ. ನಾವು 3 ಜನ ಕೂತ್ಕೊಂಡು ಮಾಡಿದ್ವಿ. ಹಸ್ಬೆಂಡ್ ಬರೀ ಎತ್ಕೊಡೋದು, ವೆಯ್ಟ್ ಇರೋದೆಲ್ಲ ಹೆಲ್ಪ್ ಮಾಡೋದು ಆ ಥರ ಮಾಡ್ತಿದ್ರು. ನೋಡ್ತಾ ಇರ್ಬೋದು. ಎಲ್ಲ ರಿಪೋರ್ಟ್ ಮಾಡಿದಾಯಿತು. ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಹಿಂಗೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತ. ಹಾಲ್ ಎಲ್ಲ ತುಂಬ ಮಣ್ಣಾಗ್ಬಿಟ್ಟಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿ ನೀಟಾಗಿ ಒಂದು ಕಡೆ ಜೋಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಈ ಪಾಟ್ಗಳು ನೋಡ್ತಾ ಇರ್ಬೋದು, ಹೊರಗಡೆ ಪಾಟ್ಗಳು ಕೂಡ ಇನ್ನೂ ರಿಪೋರ್ಟ್ ಮಾಡಬೇಕು. ಬಟ್ ಇದರಲ್ಲಿ ಎಲ್ಲ ನಮ್ಮದಿಲ್ಲ, ಆರಾಧ್ಯ ಅವ್ರದ್ದು ಕೂಡ ಇದೆ. ಅವ್ರು ಇಂಡಿಯಾಗೆ ಹೋಗಿದ್ದಾರಲ್ವ, ಇನ್ನೇನು ನಾಳೆ ಬರ್ತಾರೆ. ಸೊ ಹಾಗಾಗಿ ಎಲ್ಲ ಇಟ್ಟಿದ್ದೀನಿ ನಾನು. ಬಂದಿದ ತಕ್ಷಣ ಕೊಟ್ಬಿಟ್ಟು ಉಳಿದಿದ್ದಾಮೇಲೆ ನಾವು ರಿಪೋರ್ಟ್ ಮಾಡ್ಕೊಳ್ಳೋಣ ನಮ್ಮ ಪ್ಲ್ಯಾಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಇನ್ನು ರಾತ್ರಿ ಡಿನ್ನರ್ಗೆ ಬಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಮತ್ತು ಕೆಂಪು ಚಟ್ನಿ ಮಾಡಿದ್ದೆ. ಈ ಕೆಂಪು ಚಟ್ನಿ ಅಂತ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ರಿಗೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ. ಹಾಗಾಗಿ ರಾತ್ರಿ ಊಟಕ್ಕೆ ದೋಸೆ ಮತ್ತು ಕೆಂಪು ಚಟ್ನಿ. ಯಾರಿಗೂ ಅಷ್ಟು ಹೊಟ್ಟೆ ಅಷ್ಟು ಕೂಡ ಆಗ್ತಿರಲಿಲ್ಲ, ಹಾಗಾಗಿ 1 ದೋಸೆ ಮಾತ್ರ ತಿಂದ್ವಿ.
ಸೊ ನೋಡ್ತಾ ಇರ್ಬೋದು ಫೈನಲಿ ನಾನು ಈ ಥರ ಅರೇಂಜ್ ಮಾಡಿದ್ದೀನಿ. ಇದು ಒಂದು ವೈಟ್ ಸಿರಾಮಿಕ್ ಪಾಟ್, ಇದು ಝೀಝಿ ಪ್ಲ್ಯಾಂಟ್. ಇದು ತುಂಬ ದೊಡ್ಡದಾಗಿ ಬಂದಿತ್ತು. ಇದನ್ನು ನಾನು ಆ ಪ್ಲ್ಯಾಂಟಿಂದ ತೆಗೆದುಬಿಟ್ಟು ಡಿವೈಡ್ ಮಾಡಿದೆ. ಇದಕ್ಕೊಂದು ಹಾಕಿದ್ದೀನಿ, ಇನ್ನೂ ಒಂದು ನಾನು ರೂಮಲ್ಲಿ ಇಟ್ಟಿದ್ದೀನಿ, ಅದು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅದು. ಇದು ಬಂದುಬಿಟ್ಟು ರಬ್ಬರ್ ಪ್ಲ್ಯಾಂಟ್. ಇದು ಅಷ್ಟೇ, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ, ಡಾರ್ಕ್ ಕಲರ್ ಅಂತ. ಈ ಸಿರಾಮಿಕ್ ಪಾಟ್ಗೆ ನನಗೆ ಒಳಗೆ ಇಡೋದಕ್ಕೆ ಪ್ಲಾಸ್ಟಿಕ್ ಪಾಟು ಸೇಮ್ ಸೈಜ್ ಸಿಗಲೇ ಇಲ್ಲ, ಹಾಗಾಗಿ ಹಂಗೆ ಡೈರೆಕ್ಟಾಗಿ ಮಣ್ಣು ಮತ್ತು ಗಿಡ ಎಲ್ಲ ಹಾಕಿದ್ದಾಯಿತು. ಇನ್ನು ಈ ಪ್ಲ್ಯಾಂಟು ಒಂದು ವೀಪಿಂಗ್ ಫಿಗ್. ಇದು ಬಂದ್ಬಿಟ್ಟು ನಾನು ವೈಟ್ ಕಲರೇ ತರಬೇಕಾಗಿತ್ತು, ಆದರೆ ಎರಡೇ ಪಾಟ್ ಇತ್ತು, ಹಾಗಾಗಿ ನಾನು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನೊಂದು ಗ್ರೀನ್ ಪಾಟ್ ಇತ್ತು, ಗ್ರೀನು ಪ್ಲ್ಯಾಂಟು ಕಲರು ಗ್ರೀನ್ ಇರುತ್ತೆ, ಪಾಟು ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ತೊಗೊಂಡು ಬಂದೆ. ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಓಕೆ. ಇನ್ನು ನೆಕ್ಸ್ಟು ಇದು ಬಂದು ರೆಡ್ ಆ್ಯಂಥೋರಿಯಮ್. ಇದು ಬಂದು ನಾನು ಮೊದಲೇ ಒಂದು ಪಾಟ್ ಇತ್ತು, ಅದಕ್ಕೇ ಅದೇ ನಾನು ಝೀಝಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಚೇಂಜ್ ಮಾಡಿದೆ. ನಾವು ತೊಗೊಂಡು ಬಂದಾಗ ಅದು ಒಂದು ಚಿಕ್ಕ ಪಾಟಲ್ಲಿ ಕೊಟ್ಟಿದ್ರು, ಸೊ ಹಾಗಾಗಿ ದೊಡ್ಡ ಪಾಟ್ಗೆ ಹಾಕ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಸುಮ್ಮನೆ ನನಗೆ ಹೆಂಗೆ ಐಡಿಯಾ ಬಂತು ಆ ಥರ ಜೋಡಿಸ್ಕೊಂಡು ಬಂದಿದ್ದೀನಿ, ಇಲ್ಲೇ ಇಡಬೇಕಂತ ಏನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಿಚನ್ ಹೈಲ್ಯಾಂಡ್ ಮೇಲೆ ನಾನು 2 ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ನಿಯಾನ್ ಪೋಥೋಸಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ, ನಿಯಾನ್ ಗ್ರೀನ್, ಗೋಲ್ಡನ್, ಈ ಥರದ್ದೆಲ್ಲ. ನೆಕ್ಸ್ಟ್ ಬಂದು ಈ ಪ್ಲ್ಯಾಂಟ್ ತುಂಬಾ ಇಷ್ಟ ಆಗುತ್ತೆ ನಮಗಂತೂ. ಇದು ವಾಟರ್ ಮೆಲನ್ ಪೆಪರೋಮಿಯಾ, ಬಟ್ ತುಂಬ ಡೆಲಿಕೇಟ್ ಇದು ಲೀವ್ಸ್ಗಳು, ತುಂಬ ಹುಷಾರಾಗಿ ನೋಡ್ಕೋಬೇಕು. ಅದೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ರೋಸ್ ಏನು ನೋಡಿದ್ರಿ, ಅದು ಬಂದು ಪ್ಲಾಸ್ಟಿಕ್, ಅದು ರಿಯಲ್ ಅಲ್ಲ, ಫೇಕ್ ಫ್ಲವರ್. ಅದು ತುಂಬ ದಿನದಿಂದ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ನೀರು ಬೇಗ ಖಾಲಿ ಆಗ್ತಾ ಇರುತ್ತೆ, ಸೊ ಫಿಲ್ ಮಾಡಿ ಸಾಕಾಗುತ್ತೆ. ಒಂದು 3 ರಿಂದ 4 ದಿನ, ಅಂದರೆ ವಾರದಲ್ಲಿ 5 ದಿನ ಅನ್ಕೊತೀವಿ, ಬಟ್ 4 ದಿನ ಡಿಟಾಕ್ಸ್ ವಾಟರ್ ಹಾಕ್ತೀವಿ, ಇನ್ನು ಉಳಿದಿದ್ದ ದಿನ ನಾರ್ಮಲ್ ವಾಟರೇ ಹಾಕಿಟ್ಟಿರ್ತೀವಿ. ನೆಕ್ಸ್ಟ್ ನೋಡಿದ್ರಿ ಅದು ಸ್ನೇಕ್ ಪ್ಲ್ಯಾಂಟ್. ಅದಂತೂ ಮೇಂಟೆನೆನ್ಸ್ ತುಂಬಾ ಈಸಿ. ತುಂಬ ಚಿಕ್ಕ ಪಾಟಲ್ಲಿ ಕೊಟ್ಟಿದ್ರು, ನಾನು ದೊಡ್ಡ ಪಾಟ್ಗೆ ಹಾಕಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಗೋಲ್ಡನ್ ಪೋಥೋಸ್. ಇದು ಅಷ್ಟೇ ತುಂಬ ಚಿಕ್ಕ ಪಾಟಲ್ಲಿ ಎಷ್ಟು ದೊಡ್ಡದಾಗಿತ್ತು ಗಿಡ. ನಾನು ಏನು ಮಾಡಿದ್ದೀನಿ, ಕಟ್ ಮಾಡಿ ಅದನ್ನು ಡಿವೈಡ್ ಮಾಡಿದ್ದೀನಿ, 2ಕ್ಕೆ ಹಾಕಿದ್ದೀನಿ. ಇದು ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ತುಂಬ ಬೇಗನೂ ಬರುತ್ತೆ, ಮೇಂಟೆನೆನ್ಸ್ ಕೂಡ ಕಮ್ಮಿ. ಸೊ ಇವಾಗ ಸದ್ಯಕ್ಕೆ ಡೈನಿಂಗ್ ಟೇಬಲ್ ಹತ್ರ ಇಟ್ಟಿದ್ದೀನಿ. ನನಗೆ ಸ್ವಲ್ಪ ಭಯ ಇದೆ. ಆದ್ಯ ಏನಂತ ಅಂದರೆ, ಆ ಕಡೆ ಏನಾದರೂ ಇದ್ರೆ ಹೇಳಿದ್ರೆ, ಅವಳಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ, ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಆದರೂ ಅವಳು ಏನಾದರೂ ಆಟ ಆಡಬೇಕಾದ್ರೆ ಜಾಸ್ತಿ ನೀರು ಹಾಕೋದು ಅಥವಾ ಎಲೆಗಳನ್ನ ಕಟ್ ಮಾಡೋದು ಹಿಂಗೇನಾದರೂ ಮಾಡ್ತಾಳೆ ಅಂತ ಭಯ. ಸದ್ಯಕ್ಕೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದೀನಿ. ಹೆಂಗೂ ಅಲ್ಲಿ ಕೂತ್ಕೊಂಡೇ ನಾವು ಯಾರೂ ಊಟನೇ ಮಾಡೋದಿಲ್ಲ ಜಾಸ್ತಿ, ತುಂಬ ಅಪರೂಪ, ಯಾರಾದರೂ ಮನೆಗೆ ಬಂದರೆ ಮಾತ್ರ. ಇನ್ನು ಇದು ಬಂದು ನನ್ನ ಹಸ್ಬೆಂಡ್ದು ಫೇವ್ರೆಟ್ ಪ್ಲ್ಯಾಂಟ್ ಅಂತ ಹೇಳ್ಬೋದು, ಡ್ರ್ಯಾಗನ್ ಟ್ರೀ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಹೇಳ್ತಿರ್ತೀನಿ, ಒಳ್ಳೆ ತೆಂಗಿನ ಮರ ನೋಡ್ದಂಗೆ ಅನ್ಸುತ್ತೆ ಅಂತ. ಇದು ಸುಮಾರು ತಿಂಗಳುಗಳಿಂದ ತೊಗೊಂಡು ಬಂದಿದ್ದು, ತುಂಬ ಚೆನ್ನಾಗಿ ಬಂದಿದೆ. ನಾನು ಇದೆಲ್ಲ ಸ್ಯಾಮ್ಸ್ ಕ್ಲಬ್ಬಿಂದ ತೊಗೊಂಡು ಬಂದಿದ್ದೆ, ಒಂದು ನನ್ನ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ. 1 ವರ್ಷನೇ ಆಗಿದೆ ಅಂತ ಅನ್ಕೋತೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ದೊಡ್ಡದಾಗ್ತಿತ್ತು, ರೂಟ್ಸ್ ಎಲ್ಲ ಹೊರಗಡೆ ಬರ್ತಾಯಿತ್ತು, ಹಾಗಾಗಿ ಅದು ಕೂಡ ರೀಪಾಟ್ ಮಾಡಿದ್ದು. ರೀಪಾಟ್ ಅಂದರೆ ನಾನು ಹೊಸ ಪಾಟ್ಗೆ ಹಾಕ್ತೆ, ಆದರೆ ಕಲರ್ ಒಂದು ನಂಗೆ ಯಾಕೋ ಅದು ಬ್ಲೂ ಇಷ್ಟ ಆಗಲಿಲ್ಲ, ಬಟ್ ಇರಲಿ ಸ್ವಲ್ಪ ದಿನ ನೋಡೋಣ ಆಮೇಲೆ ಅಂದ್ಕೊಂಡು ಫಸ್ಟು ಗಿಡಗಳನ್ನ ದೊಡ್ಡ ಪಾಟ್ಗೆ ಹಾಕಬೇಕಂತ ಹಾಕಿದ್ದು. ಇನ್ನು ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪ್ಲ್ಯಾಂಟ್, ನಮ್ಮಲ್ಲಿ ಎಲ್ರಿಗೂ ಸಖತ್ ಇಷ್ಟ. ಇದು ಹೆಸರು ಪೋನಿಟೇಲ್ ಪಾಮ್ ಪ್ಲ್ಯಾಂಟ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆ ಮರ ಇದ್ದಂಗಿದೆ ಅಲ್ವಾ. ಸೊ ಸಖತ್ ಇಷ್ಟ ನನಗೆ. ಇನ್ನು ಈ ಸಿರಾಮಿಕ್ ಪಾಟ್ಗಳಿಗೆ ಅದು ಹೋಲ್ ಇರಲಿಲ್ಲ, ಇದರೊಳಗಿಡ ಪ್ಲಾಸ್ಟಿಕ್ ಪಾಟ್ಗಳು ಸಿಗಲಿಲ್ಲ ನನಗೆ, ಹಾಗಾಗಿ ನಾನು ಆ ಥರ ಡಿಸೈಡ್ ಮಾಡಿ ತೊಗೊಂಡು ಬಂದಿದ್ದು. ಇನ್ನು ನೋಡೋಣ ಅದಕ್ಕೆ ಸೆಟ್ ಆಗೋ ಥರ ಸಿಕ್ಕಿದ್ಮೇಲೆ ಬೇರೆ ಏನಾದರೂ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಮನೇಲಿರೋದೇ ಯಾವುದೊಂದು ಅಡ್ಜಸ್ಟ್ ಮಾಡಿ ಒಳಗಿಟ್ರೆ ಆಯಿತು. ಇನ್ನು ಝೀಝಿ ಪ್ಲ್ಯಾಂಟ್ ನಾನು ಹೇಳ್ದೆ ಅಲ್ವಾ, ಡಿವೈಡ್ ಮಾಡಿದ್ದೀನಿ ಅಂತ, ಅದು ಇನ್ನೂ ತುಂಬ ಎಳೆಯದಾಗಿರೋದ್ರಿಂದ ಬಿದೋಗ್ತಿತ್ತು. ಸೊ ಸಪೋರ್ಟ್ ಕೊಟ್ಟಿದ್ದೀನಿ, ಅಂದರೆ ಕಟ್ಟಿಟ್ಟಿದ್ದೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಓಪನ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಇದು ಬೆಡ್ರೂಮಲ್ಲಿ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ ಇದಂತೂ, ನಿಯಾನ್ ಪೋಥೋಸ್. ಇದು ಅಷ್ಟೇ ನಾನು 2 ಪಾಟ್ಗೆ ಡಿವೈಡ್ ಮಾಡಿದೆ. ಇನ್ನು ಇದು ಬಂದ್ಬಿಟ್ಟು ಇನ್ನೊಂದು ಗ್ರೀನ್ ಪೋಥೋಸ್. ಇದು ಹಳೇದು, ಮೊದಲೇ ಮನೇಲಿತ್ತು, ಚಿಕ್ಕದ್ರಲ್ಲಿತ್ತು. ಇದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿದ್ದೀನಿ. ಇದು ರೂಮಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಟೇಬಲ್ ಮೇಲೆ ಇಟ್ಟಿದ್ದೆ. ಇನ್ನು ಇದು ಬಂದ್ಬಿಟ್ಟು ನಮ್ಮ ಮಕ್ಕಳದು ಫೇವ್ರೆಟ್ ಟೆಡ್ಡೀಸ್. ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಒಂದು ನನಗೆ, ಒಂದು ನಿನಗೆ ಅಕ್ಕ ಅಂತ ಹೇಳ್ಬಿಟ್ಟು ಇಬ್ಬರು ತೊಗೊಂಡಿದ್ರು. ಇದು ಕೂಡ ವಿಡಿಯೋದಲ್ಲಿ ಇತ್ತು. Good morning. ಗುಡ್ ಮಾರ್ನಿಂಗ್. ಸರಿಯಪ್ಪ. ಅಯ್ಯ, ಹ್ಯಾವ್ ಅ ನೈಸ್ ಡೇ. You too. ಥ್ಯಾಂಕ್ ಯು. ನಾನು ಆಫೀಸಲ್ಲಿ ಏನು ಮಾಡಿದ್ದೀನಿ, ಸ್ಕೂಲ್ ಎತ್ತಿಗೆ ಅಂತ ನಮ್ಮ ಆದ್ಯನ ಕೆನ್ನೆನೇ ಚೇಂಜ್ ಆಗಿಬಿಟ್ಟಿದೆ ಪಾಪ. ಅನ್ಸುತ್ತೆ ಏನು ತಿಂತೀನಿ, ಮಾರ್ನಿಂಗ್ ಬರ್ತದೆ. ಈ ನಡುವೆ ನಮ್ಮ ಆದ್ಯ ಜಸ್ಟ್ ಫೋನ್ ಕೈ ಎತ್ಕೊಂಡ್ರೆ ಸಾಕು, ನಿಮ್ಮ ಹತ್ರ ಮಾತಾಡೋಕ್ಕೆ ಶುರು ಆಗ್ಬಿಡ್ತಾಳೆ. ನಿಮ್ಮ ಹತ್ರ ಹಂಗೆ ಶೇರ್ ಮಾಡ್ತೀನಿ, ಹಿಂಗೆ ಶೇರ್ ಮಾಡ್ತೀನಿ ಅಂತ. ನಾನು ಸ್ಕೂಲ್ ಅನ್ಸುತ್ತೆ ಏನು
ಸ್ಕೂಲಿಂದ ಬಂದ್ಮೇಲೆ ಮನೆಗೆ. ಇವತ್ತು ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಸ್ಕೂಲಲ್ಲೇ ಲಂಚು, ಸ್ಕೂಲಲ್ಲೇ ಬ್ರೇಕ್ಫಾಸ್ಟ್. ಎಲ್ಲಿ ಹೋಗ್ತಾ ಇದೆಯಾ? ಇರು ಇರು. ಮಮ್ಮಿನೇ ಇರ್ತು, ನೀನು ಸ್ಕೂಲ್ ಲಂಚ್ ತಗೊಂಡ್ಬೋದು. ಹೌದು, ಇವತ್ತು ಸ್ಕೂಲ್ ಲಂಚ್, ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್. ಸ್ನ್ಯಾಕಿಗೆ ಆರೆಂಜ್ ಜ್ಯೂಸು, ಇದು ಆಪಲ್ ಜ್ಯೂಸು. ನಾನು ಆರೆಂಜ್ ಜ್ಯೂಸ್. ಓಕೆ, ಬಾ ಬಾ ಪುಟ್ಟ. ಎದ್ದು ಬಸ್ ಹೊತ್ತೋಗ್ಬಿಟ್ಟಿದ್ರೆ ನೀವೇ ಕಾಡುತ್ತೆ ಡ್ರಾಪ್ ಮಾಡ್ಬೋದು. ಬಸ್ಸನ್ನು ಹಿಡ್ದು ಬಸ್ ಡ್ರಾಪ್ ಮಾಡುತ್ತೆ ಅಂತ. 1 ವರ್ಷದ ಮೇಲಾಯ್ತಲ್ವಾ, ಚಿಕ್ಕ ವಯಸ್ಸಿಂದ, ಅಂದರೆ ಈಗ ಅವಳಿಗೆ ಬುದ್ಧಿ ಬಂದಾಗಿಂದ ನಾನೀಗ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ ರೂಢಿ ಆಗಿಬಿಟ್ಟಿದ್ದಾಳೆ. ನನ್ನ ಕೈಯಲ್ಲಿ ಫೋನ್ ಇಟ್ಕೊಂಡು ನಾನು ಜಸ್ಟ್ ಏನೋ ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೆ ಅಂತ ಹೋದರೂ ಅಷ್ಟೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾಳೆ. ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ. ಸುಮಾರು ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಮಾತಾಡಿರ್ತಾಳೆ, ನಾನೇ ಕಟ್ ಮಾಡಿರ್ತೀನಿ. ನೆನ್ನೆ ಒಂದಿನ ಬಂದಿದ್ದರು ಹಸ್ಬೆಂಡ್ ಡ್ರಾಪ್ ಮಾಡೋಕ್ಕೆ ಅಷ್ಟೇ. ಸೊ ಇನ್ನು ಡೈಲಿ ನಾನು ಆದ್ಯ ಮಾತ್ರ ಬರ್ತೀವಿ, ಅವರಿಬ್ಬರು ಮನೇಲೇ ಇರ್ತಾರೆ. ಬೇಗನೆ ಬಂದುಬಿಡ್ತೀವಿ. ಸೊ ಕಾಯ್ತಾ ಇದ್ದೀವಿ ಬಸ್ಗೆ, ಇನ್ನೇನು ಬರುತ್ತೆ. ಸುಮಾರು ಜನ ಕಾರಲ್ಲಿ ಕೂಡ ಬಂದು ಡ್ರಾಪ್ ಮಾಡ್ತಾರೆ ಇಲ್ಲಿ ಮಕ್ಕಳನ್ನ. ನಾನು ಅನ್ಕೋತೀನಿ ಕಾರಲ್ಲಿ ಡ್ರಾಪ್ ಮಾಡಿದ್ರೆ ತುಂಬ ಹತ್ರ ಇದೆ, ಆರಾಮಾಗಿ ಸ್ಕೂಲ್ಗೆ ಡ್ರಾಪ್ ಮಾಡ್ಬೋದು. ಬಟ್ ಅವ್ರಿಗೂ ಎಲ್ಲೋ ಬಸ್ ಇಷ್ಟ ಅಂತ ಡ್ರಾಪ್ ಮಾಡ್ತಾರೆ ಅನಿಸುತ್ತೆ. ಫಸ್ಟ್ ದಿನ ನೀವು ನೋಡಿದ್ರಿ, ಅಳ್ತಿದ್ಲು ಬಂದಿದ್ದ ದಿನ. ಅದ್ರ ದಿನ ಫುಲ್ ಖುಷಿ, ಅವಳಿಗಂತೂ ನಿದ್ದೆಲೆಲ್ಲ ಅಂತಿರ್ತಾಳೆ, ಸ್ಕೂಲ್ ಬಸ್ ನಂಗೆ ತುಂಬ ಇಷ್ಟ, ನಾನು ಹೋಗಬೇಕು, ಮಿಸ್ ಆಗೋಗುತ್ತೆ ಅಂತ. ಮೇ ಬಿ ಆ ಬಸ್ಸು 4th ಗ್ರೇಡರ್ಸ್ಗೆ ಇರುತ್ತೆ ಬಾಯ್ ಆದ್ಯಾ. ಅನ್ಕೊಂಡು. ನೋಡಿ ಇಲ್ಲೇ ಬರ್ತಾರೆ, ಇದೇ ರೂಟಲ್ಲಿ. ನಮ್ಮ ಮನೆ ಪಕ್ಕನೇ ಬರುತ್ತೆ ಬಸ್ಸು, ಆದರೆ ಅವ್ರು ಕೊಟ್ಟಿರೋ ಸ್ಟಾಪಲ್ಲೇ ಹೋಗಿ ಹತ್ತಿಸ್ಬೇಕು ಮಕ್ಕಳನ್ನ. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಆಗಿದ್ರೆ ಇನ್ನೂ ಈಸಿ ಆಗಿಬಿಟ್ಟಿರೋದು. 1 ಮಿನಿಟ್ಗೆಲ್ಲ ಡ್ರಾಪ್ ಮಾಡ್ಬೋದಾಗಿತ್ತು, ಅಷ್ಟು ದೂರ ನಡ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು. ಸೊ ಬರ್ತಾ ಇದೆ, ಈ ಕಡೆನೇ ಕೂತಿದ್ದಾಳೆ, ಬಾಯ್ಬಿಟ್ಟು ಹೋಗೋಣ ಅಂತ ನಿಂತಿದ್ದೀನಿ. ಮತ್ತು ಇದು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೊರಿಯರ್ ಬಂದಿದ್ದು, ಆದರೆ ನಾನು ವಿಡಿಯೋ ಹಾಕ್ಬಿಟ್ಟೆ ಫಸ್ಟೇ, ಯಾಕಂದರೆ ಕೊರಿಯರ್ ವೀಡಿಯೋಸ್ ಯಾವಾಗಲೂ ಅಷ್ಟೇ ನಾನು ಬಂದಿದ್ದ ದಿನವೇ ನೆಕ್ಸ್ಟ್ ಡೇಗೆ ಹಾಕ್ಬಿಟ್ಟಿರ್ತೀನಿ. ಹಾಗಾಗಿ ಸೊ ನೋಡ್ತಾ ಇರ್ಬೋದು, ಇವತ್ತು ನಮಗೆ DHLಯಿಂದ ಕೊರಿಯರ್ ಬಂತು. ನಿಮ್ಗೆ ಯಾರಿಗಾದರೂ ARISಯಿಂದ ತರಿಸ್ಕೊಬೇಕು ಅನ್ನೋದಾದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ನನ್ನ ವಿಡಿಯೋಗೆ ಟ್ಯಾಗ್ ಮಾಡಿದ್ದೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಅವರು ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈ ಮಾಡ್ತಾರೆ. ಈ ಸಾಂಬಾರ್ ರೆಸಿಪಿನ ನಾನು ಆಲ್ರೆಡಿ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ, ಆದರೆ 1 ಮಿನಿಟಲ್ಲಿ ನನಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ, ಹಾಗಾಗಿ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದೊಂದು ಕಮೆಂಟಲ್ಲಿ ತಿಳಿಸಿ, ಪರವಾಗಿಲ್ವಾ ಮಿನಿ ವ್ಲಾಗಲ್ಲಿ ನಾನು ಏನಾದರೂ ಇನ್ ಕೇಸ್ ರೆಸಿಪೀಸ್ ಹಾಕಿದ್ರೆ ಅದೇ ಸಾಕಾ, ಅಥವಾ ಈ ಥರ ನಾರ್ಮಲ್ ವ್ಲಾಗಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಾ ಅನ್ನೋದೊಂದು ಡೌಟ್ ಇದೆ. ಸೊ ಅದು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಪ್ರಿಪೇರ್ ಮಾಡ್ತಾ ಇರೋಂಥದ್ದು ಸೋರೆಕಾಯಿ ಸಾಂಬಾರು, ಸೇಮ್ ಟು ಸೇಮ್ ಧರ್ಮಸ್ಥಳದ ಸಾಂಬಾರು ಇದ್ದಂಗೆ ಇರುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಇದು ಹಳೆ ವ್ಲಾಗಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡಿದ್ದೆ, ಸೊ ಇರಲಿ ಅಂತ ಮಿನಿ ವ್ಲಾಗಲ್ಲಿ ಮಾಡಿದೆ. ಸುಮಾರು ಜನ ಇಷ್ಟಪಟ್ಟಿದ್ದೀರಾ, ಮತ್ತು ನನಗೆ DM ಕೂಡ ಮಾಡಿ ಹೇಳಿದ್ದೀರಾ, ನಾನು ಸಾಂಬಾರು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು ಅಂತ. ತುಂಬ ಖುಷಿ ಆಯಿತು. ಸುಮಾರಷ್ಟು ರೆಸಿಪೀಸ್ನ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತೀರಾ. ನನಗೆ ಟೈಮ್ ಇಲ್ಲ ಪೋಸ್ಟ್ ಮಾಡೋಕ್ಕೆ. ನಾನು ಹೇಳ್ದಂಗೆ ಈ ನಡುವೆ ಸ್ವಲ್ಪ ಅಡುಗೆಗಳು ಕಮ್ಮಿ ಆಗಿದೆ, ಬಟ್ ಇವಾಗ ಸಾಂಬಾರುಗಳು ಅಷ್ಟೇ ಸ್ವಲ್ಪ ಮಾಡಿದಾಗಲೇ ಜಾಸ್ತಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. 2 ಡೇಸ್ಗೆ ಆಗೋ ಥರ ಹಿಂಗಾಗ್ತಿದೆ. ನೋಡೋಣ, ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಸೊ ಫಸ್ಟಿಗೆ ನಾನು ಬೇಳೆನ ತೊಳೆದಿಟ್ಟಿದ್ದೆ. ಬೇಳೆ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮುಚ್ಚಿಟ್ಟಿದ್ದೆ. 1 ರಿಂದ 2 ಪ್ರೆಷರ್ ಬಂದರೆ ಸಾಕಾಗುತ್ತೆ. ಇನ್ನು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇರುತ್ತಲ್ವ, ಹಾಗಾಗಿ ಅರ್ಧ ಈರುಳ್ಳಿ ಹಾಕ್ತೆ ನಾನು. ಅದಾದಮೇಲೆ ಟೊಮೆಟೊ 2 ಹಾಕ್ತೆ. ನಾಟಿ ಟೊಮೆಟೊ ಇತ್ತು ಅಂತ ಅಂದರೆ ಒಂದೇ ಹಾಕ್ಬೋದು, ಹುಣಸೆ ಹುಳಿ ಕೂಡ ಹಾಕೋದ್ರಿಂದ ಇದು ಅಷ್ಟು ಹುಳಿ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ 2 ಹಾಕ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದಾಯಿತು. ನಾವು ಸಾಂಬಾರ್ ಪೌಡರು ಮತ್ತು ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕಿ ರುಬ್ಬಿಡ್ಬೋದು, ಬಟ್ ಅದೇ ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ. ಅಂದರೆ ಈಗ ನಾವು ಬಸಾರ್ ಮಾಡ್ತೀವಲ್ವ, ಸ್ವಲ್ಪ ಆ ಥರ ಫ್ಲೇವರ್ ಬಂದ್ಬಿಡುತ್ತೆ. ಹಾಗಾಗಿ ಇದಿಷ್ಟೊಂದು ಮಾತ್ರ ಸಪ್ರೇಟಾಗಿ ರುಬ್ಕೊಬೇಕು. ಇದಕ್ಕೆ ಶುಂಠಿ, ಚಕ್ಕೆ, ಲವಂಗ ಈ ಥರದ್ದೆಲ್ಲ ಏನೂ ಹಾಕೋದ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು, ಈ ಥರ ರುಬ್ಬಿ ಇಟ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಇವಾಗ ಒಗ್ಗರಣೆ ರೆಡಿ ಮಾಡೋಣ. ಇನ್ನು ಸೋರೆಕಾಯಿ ಒಂದು ಕಟ್ ಮಾಡ್ಕೋಬೇಕಾಗಿತ್ತು. ಸೊ ಸೋರೆಕಾಯಿ ಕೂಡ ಅದ್ರ ಸಿಪ್ಪೆಲ್ಲ ಪೀಲ್ ಮಾಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಕುಕ್ಕರಲ್ಲಿ ಕೂಗ್ಸೋದಿದ್ರೆ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಬೋದು, ಕರ್ಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಣ್ಣೆನಲ್ಲೇ ಬಾಡಿಸೋದ್ರಿಂದ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಇದು, ತುಂಬ ಬೇಗನೂ ಆಗಿಬಿಡುತ್ತೆ ಅಡುಗೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಡುಗೆಗಳೇ ಹಾಗೆ
ಇವಾಗ ಒಂದೊಂದು ಕೂಡ ಸೆಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡು ಇವಾಗ ಬರೀ ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಸೆಪ್ರೇಟಾಗಿ ಮಾಡಿ ಹಾಕಿದ್ರೆ ಅದೇ ಒಂಥರ ಫ್ಲೇವರ್ ಬರುತ್ತೆ. ಎಲ್ಲನೂ ಒಟ್ಟಿಗೆ ರುಬ್ಬ ಹಾಕಿದ್ರೆ ಅದೇ ಒಂಥರ ಫ್ಲೇವರ್ ಬರುತ್ತೆ. ಸೊ ಅಡುಗೆಗಳೇ ಹಿಂಗೆ. ಇನ್ನು ಕುಕ್ಕರಲ್ಲಿ ನಾನು ಇವಾಗ ಒಗ್ಗರಣೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೆ. ಕೊಕೊನಟ್ ಆಯಿಲೇ ಯೂಸ್ ಮಾಡ್ತೀನಿ ಸುಮಾರು ಅಡುಗೆಗಳಿಗೆ. ಎಣ್ಣೆ ಕಾಯ್ದಿದ್ದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ಅದು ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಸೋರೆಕಾಯಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಕಲ್ಲುಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕಿಟ್ಟಿದ್ದೆ. ಒಂದು 60% ಅಷ್ಟು ಕುಕ್ ಆದಮೇಲೆ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಸಾಂಬಾರು ಪೌಡರ್ ಹಾಕ್ತೆ. ನಾನು ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತೆ. ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಪೌಡರು ಸ್ವಲ್ಪ ರಾ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಬೇಳೆ ಬೆಂದಿತ್ತಲ್ವ, ಅದೇ ಬೇಳೆಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಮಿಕ್ಸ್ ಮಾಡಿಕೊಂಡೆ. ಹುಣಸೆ ಹುಳಿ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ನಾನು ಇನ್ನೂ ಮಸಾಲೆ ಹಾಕಬೇಕಿತ್ತು. ಅಂದರೆ ಮಸಾಲೆ ಅಂದರೆ ಕಾಯಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದು ಹಾಕಬೇಕಾಗಿತ್ತು. ಅದರಿಂದ ನಾನು ಬೇಳೆನಲ್ಲೇ ಹಾಕಿದ್ದು. ಫಸ್ಟು ಮಸಾಲೆ ಹಾಕಿ ನೀಟಾಗಿ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಬೇಳೆ ನೀರು ಹಾಕಿದ್ದು. ಬೇಳೆ ನೀರು ಹಾಕಿ ಇವಾಗ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡಿದೆ, ಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತು ಬೇಳೆನೂ ಹಾಕಿರೋದ್ರಿಂದ ತುಂಬ ಗಟ್ಟಿ ಬಂದ್ಬಿಡುತ್ತೆ ಸಾರು ಅಂತ. ಯೂಶ್ವಲಿ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡಿದಾಗ ಸ್ವಲ್ಪ ತೆಳ್ಳಗಿರಬೇಕು ಆ ಥರನೇ ಮಾಡ್ತೀನಿ. ಅನ್ನಕ್ಕೆಲ್ಲ ಚೆನ್ನಾಗಿರುತ್ತಲ್ವ, ಅನ್ನಕ್ಕೆ ಮುದ್ದೆ ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಆಯಿತು. ಇನ್ನೊಂದು ಕಡೆ ನಾನಿಲ್ಲಿ ಮೊಸರು ಹೆಪ್ಪಾಕೋದಕ್ಕೆ ಹಾಲು ಕಾಯಿಸ್ತಾ ಇದ್ದೆ. ಮೊಸರು ಹೆಪ್ಪಾಕಿದ್ರೆ ಇನ್ನು ರಾತ್ರಿ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಕುದೀತಾ ಇದೆ. ಒಂದು ಸ್ವಲ್ಪ ಹೊತ್ತು ಕುದಿದಾದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ತುಂಬಾ ಸಿಂಪಲ್, ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದೇ ಸಾಂಬಾರಿಗೆ ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಹಾಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೆ ತುಂಬಾ ಇಷ್ಟ. ಅಮ್ಮ ಸೌತೆಕಾಯಿ ಸಾಂಬಾರು ಇದ್ದಂಗಿದೆ, ಅಮ್ಮ ಸೌತೆಕಾಯಿ ತಿನ್ನಂಗೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿತ್ತು ಮೇಲೆ, ಎಣ್ಣೆ ತೇಲ್ತಾ ಇತ್ತು ಮೇಲೆ, ತುಂಬ ಚೆನ್ನಾಗಾಗಿತ್ತು ಸಾಂಬಾರಂತೂ. ಸೊ ಇವಾಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಹಂಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ ಮಕ್ಳ ಜೊತೆ. ಹಸ್ಬೆಂಡ್ ಆಫೀಸಿಂದ ಬರ್ತಾ ಇದ್ದು ಒಂದು ಟಾಯ್ಸ್ ತೊಗೊಂಡು ಬಂದಿದ್ರು ಮಕ್ಕಳಿಗೆ. ಅವರು ಪಾಪ ತುಂಬ ಚೆನ್ನಾಗಿ ಅನ್ಪ್ಯಾಕ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದರು. ಆದರೆ ನಾವು ಗೊತ್ತಿರಲಿಲ್ಲ, ಅಬ್ಸರ್ವ್ ಮಾಡಲಿಲ್ಲ. ನಾನು ಟಿ ವಿನಲ್ಲಿ ಸಾಂಗ್ ಬರ್ತಾ ಇತ್ತಲ್ವ, ಹಾಗಾಗಿ ನಾನು ಹಂಗೆ ಬಿಟ್ಟರೆ ಮತ್ತು ಕಾಪಿ ರೈಟ್ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಡಿಯೋ ಮ್ಯೂಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ, ಪಾರ್ಕಿಗೆ ಹೋಗೋಣ ಅಂತ ಹಠ ಮಾಡ್ತಾಯಿದ್ರು. ಮತ್ತು ಅಪರೂಪಕ್ಕೆ ವೆದರ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ಹೋಗ್ತಿದ್ದೀವಿ. ನನಗೆ ಒಂದು ಹಾಡು ಹೇಳಿ ಅಮ್ಮ ಅಂತ ಹೇಳೋದು, ನನ್ನ ಹತ್ರ ಹೇಳ್ಸೋದು ಒಂದು ಹಾಡು. ಅದಾದಮೇಲೆ ಅವಳು ನೋಡಿದ್ರಿ ಅನ್ಸುತ್ತೆ ಹಿಂಗೆ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡಿರ್ತಾಳೆ. ಇನ್ನು ನೋಡ್ತಾ ಇರ್ಬೋದು ಕ್ಲೌಡ್ಸ್ ಎಲ್ಲ ಎಷ್ಟು ಕ್ಲಿಯರಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ಹತ್ರ ಇರೋ ಪಾರ್ಕಿಗೆ. ಪಾಪ ಅನಿಸುತ್ತೆ ಎಷ್ಟೊತ್ತು ಅಂತ ಮನೇಲೇ ಇರ್ತಾರಲ್ವ, ಏನೇ ಆ್ಯಕ್ಟಿವಿಟಿ ಮಾಡಿಸಿದ್ರು ಟಿ ವಿನೂ ಅಷ್ಟೇ ಸ್ವಲ್ಪ ಹೊತ್ತೇ ನೋಡ್ತಾರೆ. ಅದಾದಮೇಲೆ ಬೋರಿಂಗ್ ಅಂತಲೇ ಇರ್ತಾರೆ. ಹೊರಗಡೆ ಎಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಅಂದರೆ ಒಂದು ನಮಗೆ ಮನಸ್ಸೇ ಇಲ್ಲ, ಮತ್ತು ಇನ್ನೊಂದು ತುಂಬಾ ಬಿಸಿಲು, ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಹೋಗಿದ್ದ ಕಡೆ ಹೋಗ್ಬಿಟ್ಟು ಒಂದು ರೂಮಲ್ಲಿ ಕೂತ್ಕೊಂಡ್ಬಿಡ್ಬೇಕಾಗತ್ತೆ ಅಷ್ಟೇ. ಸೊ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಹೊರಗಡೆ ಓಡಾಡೋಕ್ಕೆ ಆಗಿಲ್ಲ ಅಂದರೆ ಇನ್ನು ಟ್ರಿಪ್ ಕೂಡ ವೇಸ್ಟು. ಸೊ ಹಾಗಾಗಿ ಪಾಪ ಅನಿಸುತ್ತೆ ಈ ಮಕ್ಕಳನ್ನ ನೋಡಿದ್ರು. ಇದೇ ರೀಸನ್ಗೆ ಆದ್ಯನ ಸಮ್ಮರ್ ಸ್ಕೂಲ್ಗೆ ಹಾಕಿದ್ದು. ಬಂಗಾರು ಆದರೆ ಓಕೆ, ನಮ್ಮ ಆದ್ಯ ಅಂತೂ ಅವಳು ತುಂಬಾ ಆ್ಯಕ್ಟಿವ್ ಆಗಿರೋದ್ರಿಂದ ಮನೇಲಿ ಇರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಇನ್ನು ಸ್ವಲ್ಪ ದಿನ ಸ್ಕೂಲು ಆಗ್ತಾ ಬರ್ತಾ ಇದೆ, ನೆಕ್ಸ್ಟ್ ನೋಡಬೇಕು. ಈ ದಿನ ನನಗೆ ಇದೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ, ಏನು ಆ್ಯಕ್ಟಿವಿಟಿ ಮಾಡಿಸ್ಲಿ ಏನು ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನು ಯಾವುದಾದ್ರು ಕ್ಲಾಸ್ಗೆ ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ.
ಬಂಗಾರುಗೆ ಬಾಸ್ಕೆಟ್ಬಾಲ್ ಅಂದರೆ ತುಂಬ ಇಂಟ್ರೆಸ್ಟು, ಕ್ಲಾಸ್ಗೆ ಹಾಕಿ ಅಂತ ಹೇಳ್ತಿರ್ತಾಳೆ. ಸೊ ಹೇಗೂ ಇಲ್ಲಿ ಗ್ರೌಂಡಲ್ಲಿ ಹೇಳ್ಕೊಡ್ತಾ ಇದ್ರಲ್ವ, ಅಲ್ಲಿ ವಿಚಾರಿಸೋಣ ಅಂತ ಅಂದ್ಕೊಂಡೆ. ನಾನು ಫಸ್ಟ್ ಅವ್ರನ್ನ ಅಮೇರಿಕನ್ಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ಹತ್ರ ಹೋಗಿ ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅವರು ಏನು ಹತ್ರ ಬರಲಿಲ್ಲ, ಏನು ಆಯ್ತಾ ಅಂತ ಏನು ವಿಚಾರಿಸಲೂ ಇಲ್ಲ. ಆಮೇಲೆ ನಾವು ಅಬ್ಸರ್ವ್ ಮಾಡಿದ್ದೆ ಏನಂದರೆ ಅವರು ಅಮೇರಿಕನ್ಸ್ ಎಲ್ಲ, ಮತ್ತು ಇನ್ನೊಂದು ಅವರ ರಿಲಿಜನ್ ಒಂದು ಆ ಮಕ್ಕಳನ್ನೇ ಇಟ್ಕೊಂಡು ಅವ್ರಿಗೆ ಮಾತ್ರ ಟೀಚ್ ಮಾಡ್ತಿದ್ದಾರೆ. ಫಸ್ಟಲ್ಲಿ ಲಾಸ್ಟಲ್ಲೆಲ್ಲ ಅದನ್ನೇ ಹೇಳ್ಕೊಡ್ತಾರೆ. ನಾನು ಅದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನನಗೇನಂದರೆ ಎಲ್ಲ ಮಕ್ಕಳು ಒಂದೇ ಅಂತಲೇ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ, ಹಿಂಗಿದ್ರೆ ನಂಗೆ ಇಷ್ಟನೇ ಆಗಲ್ಲ. ಇದು ನಮ್ಮ ಆದ್ಯ ಅವ್ರು ಆಟ ಆಡ್ತಾ ಇದ್ದಿದ್ದು ಪಾರ್ಕ್, ಸ್ಕೂಲ್ ಬ್ಯಾಕ್ ಸೈಡ್ ಇದ್ದಿದ್ದು. ಸೊ ಇದನ್ನೇನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಮಿಸ್ ಮಾಡ್ಕೊತಾ ಇದ್ದಾಳಂತೆ ನಮ್ಮ ಆದ್ಯ. ಅವ್ರು ಆಟ ಆಡ್ತಾ ಇದ್ದಾರೆ ಇನ್ನು. ನಾವು ಪಾರ್ಕ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಆದ್ಯ ಆಟ ಆಡ್ಬೇಕಂತೆ. ಓಕೆ, ನಾನು ಹೇಳಿದ್ದೇನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ. ನೆಕ್ಸ್ಟ್ ಸ್ಕೂಲ್ ಹತ್ರನೇ ಹೋಗಿ ವಿಚಾರಿಸಿ ಕಾಂಟ್ಯಾಕ್ಟ್ ನಂಬರ್ ಕೂಡ ತೊಗೊಂಡ್ವಿ ಬೇರೆಯವ್ರದ್ದು. ಸೊ ಅಲ್ಲಿಗೆ ಕ್ಲಾಸ್ಗೆ ಹಾಕಬೇಕು ಅಂತ ತೊಗೊಂಡು ಬಂದ್ವಿ. ಅಂತ ಇಂತ ಮನೆಗೆ ಬಂದ್ವಿ. ಖುಷಿ ಆಯ್ತು. ಓಡಿ 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 ಅಲ್ಲ, ತುಂಬ ಸ್ವಿಂಗು ಓಡಿದ್ದು. ಓಕೆ, ಬಾಯ್ ಬಾಯ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿ ನೋಡ್ತಾ ಇರ್ಬೋದು, ಹುಣ್ಣಿಮೆ ಹತ್ರದಲ್ಲಿರೋದ್ರಿಂದ ಚಂದ್ರ ತುಂಬ ಪ್ರಕಾಶಮಾನವಾಗಿ ಹೇಗೆ ಹೊಳಿತಾ ಇದ್ದಾನೆ ಅಂತ. ಮನೇಲಿದ್ದರೂ ಕೂಡ ಲೈಟೆಲ್ಲ ಆಫ್ ಆಗಿದ್ರು ತುಂಬ ಬೆಳಕು. ಎಷ್ಟೇ ಆದರೂ ಹುಣ್ಣಿಮೆ ಬೆಳಕಲ್ಲಿ ಚಂದ್ರನ ನೋಡೋದೇ ಒಂಥರ ಚಂದ ಅಲ್ವಾ. ಸೊ ನಾನು ನಿಮಗೆ ಆ್ಯಕ್ಚುಲಿ ಮೊಬೈಲ್ಗಿಂತ ರಿಯಲಾಗಿ ತುಂಬಾ ಅದ್ಭುತವಾಗಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾಕೋ ಕಮೆಂಟ್ಸ್ ಕಮ್ಮಿ ಆಗಿದೆ, ಸೊ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಹೇಗೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.